ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಂಜಿತಾ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿ ಹೋಬಳಿಯ ಅಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶ್ರೀ ಕ್ಷೇತ್ರ ಆನೆಪಾಳ್ಯದಲ್ಲಿ 38ನೇ ವಾರ್ಷಿಕೋತ್ಸವ ಹಾಗೂ ಜಾತ್ರಾ ಮಹೋತ್ಸವವನ್ನು ಇದೇ ತಿಂಗಳು 12ರಿಂದ 14 ಶನಿವಾರದವರೆಗೆ ಅಂದರೆ 3 ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಿತು. ಅದ್ದೂರಿಯಾಗಿ ನಡೆದ ಜಾತ್ರಾ ಮಹೋತ್ಸವದಲ್ಲಿ ಸಾವಿರಾರು ಜನ ಪಾಲ್ಗೊಂಡಿದ್ರು. ಬಗೆ ಬಗೆ ಹೂಗಳಿಂದ ದೇವಸ್ಥಾನವನ್ನ ಅಲಂಕಾರ ಮಾಡಿ ದೇವರನ್ನ ನೋಡಲು ಬಹಳ ವೈಭವವಾಗಿ ಕಾಣ್ತಿತ್ತು. ಈ ಹಿನ್ನೆಲೆಯಲ್ಲಿ ಸಂಜೆ 3 ಗಂಟೆ ನಂತರ ಗಂಗೆ ಪೂಜೆ ಮುಗಿಸಿ ಕಳಸ ಪೂಜೆ, ತಮಟೆ, ವಾದ್ಯ, ವೀರಗಾಸೆ ಎಲ್ಲ ಪೂಜೆ ಕೈಂಕರ್ಯಗಳೊಂದಿಗೆ ಊರಿನ ರಾಜಬೀದಿಯಲ್ಲಿ ದೇವರುಗಳ ಮೆರವಣಿಗೆ ಬಸಪ್ಪನೊಂದಿಗೆ ಶನಿ ಮಹಾತ್ಮ ದೇವರು ದೇವಸ್ಥಾನದ ಆಲಯಕ್ಕೆ ಪ್ರವೇಶಿಸಿತು. ನಂತರ ದೇವರ ಆಶೀರ್ವಾದ ಪಡೆಯಲು ಭಕ್ತಾದಿಗಳು ಆಗಮಿಸಿ ಶನಿದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಸಾವಿರಾರು ಭಕ್ತರು ಅನ್ನ ಪ್ರಸಾದವನ್ನ ಸ್ವೀಕರಿಸಿದ್ರು. ಇನ್ನು ಈ ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಧರ್ಮದರ್ಶಿಗಳಾದ ಲಕ್ಷ್ಮಣಪ್ಪನವರು, ಪ್ರಧಾನ ಕಾರ್ಯದರ್ಶಿಗಳಾದ ಎಂ ರಾಮಪ್ಪನವರು, ಕುಣಿಗಲ್ ಎಂಎಲ್ಎ ರಂಗನಾಥ್, ರುದ್ರೇಶ್, ಅಶ್ವತ್ಥಪ್ಪ, ಈರಣ್ಣ, ಕೃಷ್ಣಪ್ಪ, ಶಿವಮಾದಯ್ಯ, ಊರಿನ ಎಲ್ಲ ಗ್ರಾಮಸ್ಥರು, ಭಕ್ತರು, ಸಾರ್ವಜನಿಕರು ಸಹ ಉಪಸ್ಥಿತರಿದ್ದರು. ಎಲ್ರಿಗೂ ನಮಸ್ಕಾರ. ಆನೆಪಾಳ್ಯದ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ 38ನೇ ವಾರ್ಷಿಕೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಭರ್ಜರಿಯಾಗಿ ನಡೀತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಧರ್ಮದರ್ಶಿಗಳಾದ ಲಕ್ಷ್ಮಣಪ್ಪನವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೇಳೋಣ, ಈ ವರ್ಷದಲ್ಲಿ ಏನೆಲ್ಲ ಒಂದು ವಿಶೇಷತೆ ಇದೆ, ಹೇಗೆಲ್ಲ ಅಲಂಕಾರವನ್ನು ಪ್ರಸ್ತುತಪಡಿಸ್ತಿದ್ದಾರೆ ಅಂತ ಕೇಳೋಣ ಬನ್ನಿ. ಗುರುಗಳೇ ನಮಸ್ಕಾರ. ನಮಸ್ಕಾರ. ಈ ವರ್ಷ ಆನೆಪಾಳ್ಯದ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಏನೆಲ್ಲ ಇವತ್ತು ವಿಶೇಷತೆ ಇದೆ? ನಿನ್ನೆ ಬೆಳಗ್ಗೆಯಿಂದ ಪೂಜೆ ಸ್ಟಾರ್ಟ್ ಆಗಿದೆ. ಪುಣ್ಯ, ಸ್ವಾಮಿ ಅಭಿಷೇಕ, ಗಂಗೆ ಪೂಜೆ, ಗೋಪೂಜೆ, ನಾಂದಿ, ಪಂಚಗವ್ಯ ಎಲ್ಲ ಮಾಡಿಕೊಂಡು ಬೆಳಗ್ಗೆಯಿಂದ ವಿಗ್ರಹ ಸಂಪೂರ್ಣ ಎಲ್ಲ ಪ್ರತಿಯೊಂದು ಮಾಡಿಕೊಂಡು ಸಂಜೆ ಧ್ವಜಾರೋಹಣ 5 ಗಂಟೆಗೆ ಧ್ವಜಾರೋಹಣ ಆಯಿತು. ಧ್ವಜಾರೋಹಣ ಆದಮೇಲೆ ಮತ್ತೆ 9 ನಾಗರ ಹೋಮ, ಏಕಕಾಲದಲ್ಲಿ 9 ನಾಗರ ಹೋಮ. ಅದರ ಮಧ್ಯದಲ್ಲಿ ಇವತ್ತು ಬೆಳಗ್ಗೆ ಚಂಡಿಕಾ ಹೋಮ, ಚಂಡಿ ಪಾರಾಯಣ ಆಯಿತು, ಚಂಡಿಕಾ ಹೋಮ ಆಯಿತು. ಈ ವರ್ಷ ಹೊಸದಾಗಿ ಏನು ನಮ್ಮ ಕಲ್ಯಾಣೋತ್ಸವ ಅಂದ್ಬಿಟ್ಟು ಶನೇಶ್ವರ ಕಲ್ಯಾಣೋತ್ಸವ ಮಾಡಬೇಕು ಅಂದ್ಬಿಟ್ಟು ನಮ್ಮ ಗುರುಗಳು ಮಾಡೋಣ, ಗುರುಗಳೇ ವಿಶೇಷವಾಗಿ ಅಂತ ಹೇಳಿದ್ರು. ಆಯಿತು ಸರ್ ಮಾಡೋಣ ಅಂತೇಳಿ ಅದೊಂದು ಮಾಡ್ತಾ ಇದ್ದೀವಿ. ಇವಾಗ ಕಾರ್ಯಕ್ರಮ ನಡೀತಾ ಇದೆ. ಎಷ್ಟು ಜನ ಸೇರ್ತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ? ಒಂದು 6ರಿಂದ 7 ಸಾವಿರ ಜನ ಸೇರ್ಬೋದು ಅಂತ ನಮ್ಮ ಒಂದು ಇದೆ. ಭಗವಂತ ನಿಶ್ಚಯ ನೋಡೋಣ, ಏನು ಕರ್ಸ್ಕೊಂತಾನೆ, ಇಲ್ಲ ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು, ಭಗವಂತ ನಿಶ್ಚಯ ನೋಡೋಣ. ಮಧ್ಯಾಹ್ನ 12 ಗಂಟೆವರೆಗೂ ಏನೂ ಗೊತ್ತಾಗಲ್ಲ. 12 ಗಂಟೆ ಮೇಲೆ ನಮ್ಮ ಜನ 11:30 12 ಗಂಟೆ ಮೇಲೆ ಜನ ನಮಗೆ ನಿರೀಕ್ಷಣೆ, ನಮ್ಮ ನಿರೀಕ್ಷಣೆ ಅಷ್ಟಿದೆ. 1,000 ಜನ ಇರಬೇಕು, ಇನ್ನೊಮ್ಮೆ ಇರ್ಬೋದು ಅಂತ ಇದೆ. ನೋಡೋಣ ಭಗವಂತನ ಅನುಗ್ರಹ ಏನು ಮಾಡ್ತಾನೆ ಅಂತ ನೋಡೋಣ. ಈ ವರ್ಷ ನಾನು ನೋಡಿದ ಮಟ್ಟಿಗೆ ಬಹಳ ವೈಭವವಾಗಿ ಒಂದು ಅಲಂಕಾರನ ಮಾಡಿದ್ದೀರಾ. ಒಳಗಡೆ ಹೇಗಿರುತ್ತೆ ಶನೇಶ್ವರ ಸ್ವಾಮಿಗೆ ಪ್ರತಿ ವರ್ಷಕ್ಕಿಂತ ಡಿಪೆಂಡಾಗಿ ಅಲಂಕಾರ ನಡೀತಾ ಇದೆ. ಏನೋ ವರ್ಷ ಭಗವಂತ ನಡೆಸ್ಕೊತಾ ಇದ್ದಾರೆ. ಪ್ರತಿಯೊಂದು ರೂಪದಲ್ಲೂ ಯಾವ ರೂಪದಲ್ಲೂ ಭಗವಂತ ನಡೆಸ್ಕೊಂಡು ಹೊಂದ್ಕೊಂಡಿರೋದೇ ಇಲ್ಲ. ಆ ರೂಪದಲ್ಲಿ ಯಾರೋ ಒಬ್ಬರ ಮುಖಾಂತರ ನಡೆಸ್ಕೊತಾರೆ. ನೋಡಿ, ಗುರುಗಳಿಗೆ ಮಾಡಬೇಕಂತ 1 ಅವರ್ ಮಂಟಪ ರೆಡಿ ಆಯಿತು. ಆ ಥರ ಏನೋ ಭಗವಂತ ಅವನ ಇಚ್ಛೆ, ಅವನೇನು ಅನುಗ್ರಹ ಇದೆ, ಅವನ ಅನುಗ್ರಹ ಹೆಂಗೆ ನಡೆಸ್ಕೊತಾ ಇದ್ದಾನೆ. ಆ ಥರ ಮಾಡ್ಕೊಂಡು ಹೋಗ್ತಾ ಇದೀವಮ್ಮ. ನಮಸ್ತೆ. ಈ ವರ್ಷದಲ್ಲಿ ಅಂದರೆ ನೋಡೋಕ್ಕೆ ಒಂದು ವೈಭವ ರೀತಿಯಲ್ಲಿ ದಾರಿ ಉದ್ದಕ್ಕೂ ಸಹ ಒಂದು ಲೈಟಿಂಗ್ ವ್ಯವಸ್ಥೆ ಆಗಿರ್ಬೋದು, ಅಲಂಕಾರದ ವ್ಯವಸ್ಥೆ ಆಗಿರ್ಬೋದು, ಭಕ್ತಾದಿಗಳು ಒಂಥರ ಖುಷಿ ಪಡಬೇಕು ಅಂಥ ಒಂದು ಪುಣ್ಯಕ್ಷೇತ್ರ ಇದಾಗಿದೆ. 38 ವರ್ಷದಿಂದಲೂ ಸಹ ಈ ಒಂದು ಸೇವೆನ ನೀವು ಮಾಡ್ಕೊಳ್ತಾ ಬರ್ತಿದ್ದೀರಾ. ಇದ್ರ ಬಗ್ಗೆ ನೀವು ಹೇಳೋದಾದರೆ ಎಷ್ಟು ನಿಮಗೆ ಮನಸ್ಸಿಗೆ ಸಂತೋಷ ಇದೆ, ಭಗವಂತ ನಿಮಗೆ ಏನೆಲ್ಲ ಒಂದು ಅನುಗ್ರಹ ನಿಮಗೆ ಕಲ್ಪಿಸಿದ್ದಾನೆ ಅಂತ? ಮೇಡಮ್, 38ನೇ ವರ್ಷದ್ದು ವಾರ್ಷಿಕೋತ್ಸವ ಮಾಡ್ತಾಯಿದ್ವಿ. ಈ ಕ್ಷಣಕ್ಕೆ 38ನೇ ವರ್ಷದಿಂದ ಚಿಕ್ಕದಾಗಿ ಒಂದು 10x10 ದೇವಸ್ಥಾನ ಇರುವಾಗಿಂದ ಪ್ರಾರಂಭ ಮಾಡಿದ್ದು ಇದುವರೆಗೂ ವಿಜೃಂಭಣೆಯಿಂದ ನಡೆಸ್ಕೊಂಬರ್ತಾ ಇದ್ದಾನೆ ಭಗವಂತ. ಪ್ರತಿ 38ನೇ ವರ್ಷದಿಂದನೂ ಒಳ್ಳೆ ಫಸ್ಟು 1 ದಿನಕ್ಕೆ ಮಾತ್ರ ಸೀಮಿತ ಇಟ್ಕೊಂಡಿದ್ವಿ. ಈಗ 3 ದಿನ 9 ದಿನ ಈ ಥರ ಕಾರ್ಯಕ್ರಮಗಳು ನಡ್ಕೊಂಬರ್ತಾಯಿದೆ. ಆಮೇಲೆ ಪ್ರತಿ ವರ್ಷವೂ ವಿಶೇಷವಾಗಿ ಒಂದು ವರ್ಷ, ಈ ವರ್ಷ ಶ್ರೀ ಶನೇಶ್ವರ ಸ್ವಾಮಿ ಕಲ್ಯಾಣೋತ್ಸವ ಇರ್ಬೋದು, ಹಿಂದಿನ ವರ್ಷ ಪ್ರತಿ ವರ್ಷ ಒಂದೊಂದು ವಿಶೇಷವಾಗಿ ಏನಾದರೂ ಒಂದು ವಿಶೇಷತೆ ಇರುತ್ತೆ. ಲಾಸ್ಟ್ ಇಯರಲ್ಲಿ ಶ್ರೀ ಶನೇಶ್ವರ ಸ್ವಾಮಿ, ಸಿಂಗಾಪುರ ಶನೇಶ್ವರ ಸ್ವಾಮಿ ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ವಿ.
ಪಂಚಲೋಹದ್ದೊಂದು ಸ್ವಾಮಿ ಶ್ರೀ ಶನೇಶ್ವರ ಸ್ವಾಮಿನ ಪಂಚಲೋಹದ್ದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ವಿ. ಆ ಥರ ಏನೆಲ್ಲ ಒಂದಲ್ಲ ಒಂದು ಪ್ರತಿ ವರ್ಷವೂ ವಿಶೇಷತೆ ಇದ್ದೇ ಇರುತ್ತೆ. ಅಂದರೆ ನಾವು ಮಾಡ್ಕೊಳ್ಳೋದು ನಾವು ಮಾಡ್ತೀವಿ ಅನ್ನೋದಲ್ಲ, ಭಗವಂತ ಮಾಡಿಸ್ಕೊತಿದ್ದಾನೆ ಏನೋ ಯಾವುದೋ ರೂಪದಲ್ಲಿ. ನಾವೇನು ಈ ಸಾರಿ ಸಿಂಪಲಾಗಿ ಮಾಡ್ಬಿಡೋಣ, ಆರ್ಥಿಕ ಬಿಗಟ್ಟು ಅದು ಇದು ಅಂತ ಏನೇ ನಾವು ಅಂದ್ಕೊಂಡ್ರು ಭಗವಂತ ಆ ಟೈಮ್ಗೆ ಏನು ನಡೆಸ್ಕೊಬೇಕೋ ನೋಡಿ. ತಾವು ನೋಡ್ದಂಗೆ ಒಂದು 3-4 ದಿನದ ಹಿಂದೆ ಬಂದಾಗ ಏನೇನೂ ಇಲ್ಲ ಇಲ್ಲಿ ಈ ಕ್ಷೇತ್ರದಲ್ಲಿ ತಾವು ವಿಸಿಟ್ ಮಾಡಿದಾಗ ಏನೇನೂ ಇಲ್ಲ. ಈಗ ಪ್ರತಿಯೊಂದು ಈಗ 9 ನವಗಳು ಹೊಂದ್ಕೊಂಡು ವಿಶೇಷತೆ ಇರ್ಬೋದು. ಇವತ್ತು ಶ್ರೀ ಮಹಾಚಂಡಿಕಾ ಯಾಗ ಹೋಮ ಇರ್ಬೋದು, ಈಗ ಸ್ವಾಮಿ ಕಲ್ಯಾಣೋತ್ಸವ ಇರ್ಬೋದು, ಎಲ್ಲ ನಡೀತಾ ಇದೆ. ಮತ್ತು ನಾಳೆನೂ ಇದೇ ರೀತಿ ಜಾತ್ರಾ ಮಹೋತ್ಸವ ಇದೆ. 1-1.5 ಕಿಲೋಮೀಟ್ರ್ ದೂರದಿಂದ ಸ್ವಾಮಿ ಪಾದರಕ್ಷೆಯಲ್ಲಿ ಬರ್ತಾಯಿದೆ. ಮಂಗಳವಾದ್ಯದೊಂದಿಗೆ ಡೊಳ್ಳು ಕುಣಿತ ಮಂಗಳವಾದ್ಯದೊಂದಿಗೆ ಗಂಗೆ ಪೂಜೆ ಮಾಡಿಕೊಂಡು ವೀರಗಾಸೆ ಎಲ್ಲ ಜೊತೆಯಲ್ಲಿ ದೇವರುಗಳು ಒಳಗೊಂಡಂತೆ ನಡ್ಕೊಂಬರ್ತಾಯಿದೆ ಪ್ರತಿ ವರ್ಷವೂ. ಅದು ಬಂದಾದಮೇಲೆ ಸ್ವಾಮಿ ಆಚೆ ಹೊರಟಾದ್ಮೇಲೆ ಅನ್ನಪ್ರಸಾದ ಏರ್ಪಡಿಸ್ತೀವಿ. ಅದಾದಮೇಲೆ ಬರೋಕ್ಕೆ ಒಂದು 3-4 ಗಂಟೆ ಆಗುತ್ತೆ. ಆ ಥರ ಪ್ರತಿ ವರ್ಷವೂ ಒಂದೊಂದು ವಿಶೇಷತೆ ನಡ್ಕೊಂಬರ್ತಾಯಿದೆ. ಭಗವಂತನ ಸೇವೆ ನಮ್ಮನ್ನು ಹಂಗೆ ಇಟ್ಟಿದ್ದಾನೆ. ನಾವು ಒಂದು ಕುಗ್ರಾಮದಲ್ಲಿ ಒಂದು 10 ಮನೆ ಇರೋ ಒಂದು ಅಕ್ಕಪಕ್ಕ 3 ಹಳ್ಳಿನೂ ಸೇರಿದ್ರೆ ಒಂದು 50 ಮನೆ ಇರ್ತಿರಲಿಲ್ಲ. ಆ ಥರ ಕುಗ್ರಾಮಗಳಲ್ಲಿ 3 ಊರಿನವರು ನಮಗೆ ಸಹಕಾರನೂ ಕೊಡ್ತಾಯಿದ್ದಾರೆ. ಅದೇ ಥರದಲ್ಲಿ ಇವತ್ತೊಂದು ಕುಗ್ರಾಮ ಆನೆಪಳ್ಳ ಅಂದರೆ ಎಲ್ಲಿ ಬರುತ್ತೆ ಅಂತ ಇದ್ರು. ದೊಡ್ಡಪಳ್ಳಿ, ಆನೆಪಳ್ಳಿ, ಕಾಮೆನಪಳ್ಳಿ ಅಂದರೆ ಎಲ್ಲಿ ಬರುತ್ತಪ್ಪ ಅಂತ ಹೇಳ್ತಿದ್ರು. ಅದು ಹೇಳ್ಬೇಕಂದ್ರೆ ರೆಫರೆನ್ಸು ಕೆಂಗೇರಿ ಅಕ್ಕಪಕ್ಕದಲ್ಲಿ ಬರ್ತದೆ ಅಂತ ಹೇಳ್ತಿದ್ವಿ. ಇವತ್ತು ಆನೆಪಳ್ಳಿ ಅಂತಂದರೆ ಷಣ್ಮುಖನ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಆ ಊರ ಅಂತ ಕೇಳ್ತಾರೆ. ಆ ಥರ ಭಗವಂತನ ನೆಲೆಗೊಂಡಿರೋದ್ರಿಂದ ನಮ್ಮದು ಊರು ಕೂಡ ಪ್ರಖ್ಯಾತ ಆಗಿದೆ. ಅದೇ ಥರದಲ್ಲಿ ಶ್ರೀ ಕ್ಷೇತ್ರ ಆನೆಪಳ್ಳಿ ಅಂತಂದರೆ ಏನು ಭಗವಂತನ ಇದು. ಅದೇ ಥರದ ನಮ್ಮನ್ನು ಒಂದು ಸಾಮಾನ್ಯ ಒಂದು ಕುರಿ ಮೇಯಿಸೋರ ಮಕ್ಕಳಾಗಿ ಇವತ್ತು ನಮ್ಮನ್ನು ಭಗವಂತ ಒಂದು ಚೆನ್ನಾಗಿಟ್ಟಿದ್ದಾನೆ. ಆರ್ಥಿಕವಾಗೂ ಚೆನ್ನಾಗಿಟ್ಟಿದ್ದಾನೆ. ಜನಗಳಲ್ಲೂ 4-6 ಕಡೆ ಒಂದು ಹೆಸರು ಇದು ಮಾಡಿ ಕಷ್ಟಪಡ್ಬೋದು ನಾವು. ಒಂಥರದಲ್ಲ ಒಂಥರ ನಮಗಿನ ಕಷ್ಟಪಡೋರು ಇರ್ತಾರೆ. ಆದರೆ ಕಷ್ಟಪಟ್ಟಿದ್ದ ತಕ್ಕ ಪ್ರತಿಫಲ ಕೊಟ್ಕೊಂಡು ನಮ್ಮನ್ನು ಅದೇ ಥರದಲ್ಲಿ ಬೆಳೆಸ್ಕೊಂಬರ್ತಾಯಿದ್ದಾನೆ. ನಮ್ಮ ಕುಟುಂಬನೂ ಹಂಗೆ ಬೆಳೆಸ್ಕೊಂಬರ್ತಾಯಿದ್ದಾನೆ ಭಗವಂತ. ನಾವು ಶ್ರದ್ಧಾ ಭಕ್ತಿಯಿಂದ ಸೇವೆ ಮಾಡ್ಕೊತ ಬರ್ತಾಯಿದ್ದೀವಿ. ಈ ವರ್ಷ 38ನೇ ವರ್ಷದ ವಾರ್ಷಿಕೋತ್ಸವ ಮಾಡ್ತಾಯಿದ್ದೀವಿ.